ನಮಸ್ಕಾರ ರೀ. ಇವತ್ತು ರುಚಿಕರವಾದಂಥ ಮೃದುವಾದ ಪಡ್ಡು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿರಿ, 4 ಅಕ್ಕಿಗೆ 1 ಉದ್ದಿನಬೇಳೆ, ಅರ್ಧ ಕಡಲೆಬೇಳೆ, ಒಂದು ಅರ್ಧ ಸ್ಪೂನು ಮೆಂತ್ಯಕಾಳು ಇಷ್ಟು ಹಾಕಿ ಸ್ವಚ್ಛಗೆ 4-5 ಸಲ ತೊಳ್ಕೊಬೇಕು. ಇವು ರೇಷನ್ ಅಕ್ಕಿ, ಧೂಳ ಗೀಳ ಭಾಳ ಇರ್ತೈತಿ. ಒಂದು 4-5 ಸಲ ಕ್ಲೀನಾಗಿ ತೊಳ್ಕೊಬೇಕು ನೋಡಿರಿ. ರೇಷನ್ ಅಕ್ಕಿಲಿಂದ ನಾವು ಪಡ್ಡು ದೋಸೆ ಮಾಡೋದು ಸೂಪರಾಗಿ ಬರ್ತಾವೆ. ಇನ್ನೊಮ್ಮೆ ಹೇಳ್ತೇನೆ, ಅಳ್ತಿ ಯಾವುದೇ ಬಟ್ಲ ತೊಗೊರಿ. 4 ಅಕ್ಕಿಗೆ 1 ಉದ್ದಿನಬೇಳೆ, ಅರ್ಧ ಕಡಲೆಬೇಳೆ, ಆನಂತರ ಅರ್ಧ ಸ್ಪೂನ್ ಮೆಂತ್ಯ, ಆಮೇಲೆ ಅರ್ಧ ಬೌಲ್ ಅಕ್ಕಿ ತೊಗೊಂಡಿರ್ತೇವಲ್ಲ ಅದರಲ್ಲೇ ಅರ್ಧ ಅವಲಕ್ಕಿನ ಈಗ ಅಲ್ಲ, ರುಬ್ಬೋದೊಂದು 1/4 ಗಂಟೆ ಐತಿ ಅಂದಾಗ, 15 ನಿಮಿಷ ಐತಿ ಅಂದಾಗ ತೊಳೆದು ನೆನೆ ಇಟ್ಟು ರುಬ್ಬೋ ಮುಂದೆ ಹಾಕ್ಕೊಂಡು ರುಬ್ಬಬೇಕು. ಇವನ್ನ ನೋಡಿರಿ ಎಷ್ಟು ಧೂಳದಾವೆ ನೋಡಿರಿ. ಒಂದು 4-5 ಸಲ ಸ್ವಚ್ಛಗೆ ತೊಳೆದು ನೆನೆಯಕ್ಕಿಡಬೇಕು. ಬೆಳಗ್ಗೆ ನೆನೆಯಕ್ಕಿಟ್ರೆ ರಾತ್ರಿ ರುಬ್ಬಬೇಕು. ನೈಸಾಗಿ ರುಬ್ಬೇಕು ಇದನ್ನ ಹಿಟ್ಟು. ಪಡ್ಡು ಎಲ್ಲರಿಗೂ ಇಷ್ಟ ಹಾಕೋ ಮನ್ಯಾಗ, ಸಣ್ಣರಿಂದ ದೊಡ್ಡವ್ರವ್ರಿಗೆ. ನೋಡಿರಿ, ನೆನೆಯಕ್ಕಿಟ್ಬಿಡೋಣ, ಇದನ್ನ ರಾತ್ರಿ ರುಬ್ಬನ. ಇಲ್ಲಿ ಅವಲಕ್ಕಿ, ನೆನೆಸ್ತಂಥ ಅವಲಕ್ಕಿ ತೊಳೆದು ನೆನೆಯಕ್ಕಿಟ್ಟಿದ್ದೆ ಅವಲಕ್ಕಿ ಹಾಕ್ಕೊಂಡೀನಿ ಜಾರ್ನಾಗ. ಚೆಂದಾಗಿ ನೋಡಿರಿ ಎಷ್ಟು ಚೆಂದ ನೆಂದಾವು. 10 ನಿಮಿಷ ನೆಂದು ಬಿಡ್ತಾವು. ಮೀಡಿಯಮ್ ಅವಲಕ್ಕಿ, ತೊಯ್ಸ್ ಮಾಡೋ ಅವಲಕ್ಕಿವು. ಅಕ್ಕಿ ಹಾಕ್ಕೊಳ್ಳೋಣ, ಅದ್ರಾಗ ನೈಸಾಗಿ ರುಬ್ಕೊಂಬಿಡೋಣ. ರುಬ್ಬಿ ಒಂದು ಪಾತ್ರೆಗೆ ತೆಗೆಯೋಣ. ಸ್ವಲ್ಪ ಪಾತ್ರೆ ದೊಡ್ಡದೇ ಇರಬೇಕು, ಯಾಕಂದ್ರೆ ಅದು ಫರ್ಮೆಂಟೇಷನ್ ಆಗಿಂದ ಫುಲ್ಲು ಉಬ್ಬಿ ಬಂದುಬಿಟ್ಟಿರ್ತೈತೆ. ಅದಕ್ಕೋಸ್ಕರ ಯಾವ ಪಾತ್ರೆ ತೊಗೊತೇವೆ ಅದ್ರಾಗ ಅರ್ಧ ಹಿಟ್ಟಿರಬೇಕು. ಉಬ್ಬಿ ಬಂದುಬಿಡ್ತೈತಿ, ಇಲ್ಲಾಂದ್ರೆ ಚೆಲ್ಲಿ ಹೋಗ್ಬಿಡ್ತೈತಿ ಸಣ್ಣ ಪಾತ್ರೆ ಇದ್ರೆ. ಆತು ನೋಡಿರಿ ರುಬ್ಬೋದು. ಬೆಳಗ್ಗೆ ತೋರಿಸ್ತಾನೆ ಇದನ್ನ. ಎಷ್ಟು ಚೆಂದ ಫರ್ಮೆಂಟೇಷನ್ ಆಗೈತೆ ನೋಡಿರಿ, ಸೂಪರಾಗಿ ಬಂದೈತೆ ಹಿಟ್ಟು. ಹಿಂಗೆ ಬರಬೇಕದು ಹಿಟ್ಟು ನೋಡಿರಿ, ಏನು ಸೂಪರಾಗಿ ಬಂದೈತಿ. ಇದು ಎಷ್ಟು ಬೇಕೋ ಅಷ್ಟು ಇನ್ನೊಂದು ಪಾತ್ರೆಗೆ ತಕ್ಕೋತಾನೆ ನಾನು. ಇಷ್ಟಕ್ಕೂ ಉಪ್ಪು ಕುಡಿಸೋದಿಲ್ಲ. ಈಗ ಮಾಡೋಕ್ಕೆ ಎಷ್ಟು ಬೇಕು ಅಷ್ಟು ತಕ್ಕೋತಾನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೋಣ. ಹಾಕಿ ಚಲೋ ಹೊತ್ನಂಗೆ ಕಲಸಿ ಇಟ್ಕೊಳ್ಳೋಣ. ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ ಸೋಡಾ ಪುಡಿ ಹಾಕೋಣ, ಅಡುಗೆ ಸೋಡಾ. ಇದನ್ನು ಕಲಸಿಟ್ಕೊಳ್ಳೋಣ. ಆಲ್ರೆಡಿ ಪಡ್ಡಿನ ಹಂಚು ಕಾಯಕ್ಕಿಟ್ಟೈತಿ. ನೋಡಿರಿ, ಪಡ್ಡಿನ ಹಂಚು ಕಾದೈತಿ. ಇದಕ್ಕೆ ಎಣ್ಣೆ ಹಾಕೈತಿ. ಹಿಟ್ಟು ಹಾಕೋವರೆಗೆ ಸ್ಲೋ ಇರಲಿ ಉರಿ. ಹಿಟ್ಟು ಹಾಕಿಂದ ಸ್ವಲ್ಪ ಜಾಸ್ತಿ ಮಾಡಬೇಕು, ಅತಿ ಜಾಸ್ತಿ ಅಲ್ಲ, ಮೀಡಿಯಮ್ಗಿಂತ ಕಡಿಮೆನೇ ಇರಬೇಕು, ಸ್ಲೋಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಇವಾಗೆಲ್ಲ ಬಟ್ಲುಗಳಿಗೂ ಹಿಟ್ಟು ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಬಿಡೋಣ ಅಂತ.
ನೋಡಿರಿ. ಆನಂತರ ಪ್ಲೇಟ್ ತೆಗೆದು ಮುಚ್ಚಿದ್ದನ್ನು ತೆಗೆದು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋನು, ಎಣ್ಣೆ ಹಾಕಿ ತಿರುಗಿಸಿ ಹಾಕೋನು. ಎರಡೂ ಸೈಡು ಎಣ್ಣೆ ಹಾಕಿ ಚೆಂದಾಗಿ ಬೇಯಿಸ್ಕೊಳೋನು. ಮೇಲೆ ಕ್ರಿಸ್ಪಿಯಾಗಿ ಬರ್ತಾವೆ, ಒಳಗೆ ಸ್ಮೂತಾಗಿರ್ತಾವೆ. ಸೂಪರ್ ಆದಂಥ ಪಡ್ಡು ರೆಡಿ ಆಗ್ತಾವೆ. ಯಾರಿಗೆಲ್ಲ ಪಡ್ಡು ಇಷ್ಟ ಈ ವಿಧಾನದಾಗ ಮಾಡ್ಕೋರಿ, ಬಹಳ ಟೇಸ್ಟಿಯಾಗಿರ್ತಾವೆ. ಮತ್ತು ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ನಾ ಹಾಕಂಥ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತೈತಲ್ಲ ಅದನ್ನು ಒತ್ತಿರಿ. ಪಕ್ಕಕ್ಕೆ ಗಂಟೆ ಚಿತ್ರ ಬರ್ತೈತಿ, ಅದನ್ನು ಒತ್ತಿರಿ. ನಾ ಹಾಕಂಥ ವಿಡಿಯೋಗಳು ನಿಮಗೆ ಫಸ್ಟ್ ಬರ್ತಾವೆ. ಯಾರಾದರೂ ಹೊಸಬ್ರು ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ ಏನು ಸೂಪರಾಗಿ ಬಂದವು. ಕಲರ್ ನೋಡಿರಿ ಅಷ್ಟು ಟೇಸ್ಟಿಯಾಗಿ ಬಂದವು. ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಕೊಬ್ಬರಿ ಚಟ್ನಿ ಜೋಡಿ ಇದು ಸೂಪರ್ ಕಾಂಬಿನೇಷನ್ ನೋಡಿರಿ. ಚಂದ ಕಲರ್ ಚೇಂಜ್ ಆಗೋವರೆಗೆ ಬೇಯಿಸ್ಕೋಬೇಕಷ್ಟೇ. ಒಳ್ಳೆಗೆ ಬಂದವು ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.